ನಮಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರ್ತೀನಿ. ಸೊ ನಿಮ್ಮ ಒಂದು ಪರೀಕ್ಷೆ ನಡೆಯಲಿದೆ 3 ಏಪ್ರಿಲ್ 2023ಕ್ಕಾಗಿ ನಮ್ಮ ವಿಡಿಯೋದಲ್ಲಿ ಯೂಟ್ಯೂಬ್ನ ಚಾನಲ್ಗಳಲ್ಲಿ ಬಹಳಷ್ಟು ವಿಡಿಯೋಗಳನ್ನು ಪೋಸ್ಟ್ ಮಾಡಿದ್ದೀವಿ. ಮಾದರಿ ಪ್ರಶ್ನೆ ಪತ್ರಿಕೆಗಳಿದ್ದಾವೆ, ಬಹುನಿರೀಕ್ಷಿತ ಪ್ರಶ್ನೆಗಳಿದ್ದಾವೆ. ಸೊ ಇವಾಗ ಫಸ್ಟ್ 2 ಪಾಠ ಸಮಾಂತರ ಶ್ರೇಣಿಗಳು ಮತ್ತು ತ್ರಿಭುಜಗಳ ಪಾಠದಲ್ಲಿ ಯಾವೆಲ್ಲ ಕ್ವಶನ್ಸ್ಗಳನ್ನು ನಿಮ್ಮ ಎಕ್ಸಾಮ್ಗೆ ಬರ್ಬೋದು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ಸೊ ದಯಮಾಡಿ ಪ್ರಾಬ್ಲಮ್ಗಳನ್ನು ಬರ್ಕೊಂಡು ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿ. ಖಂಡಿತವಾಗಿ ಇವು ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ. ಇವು ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿದ್ದಾವೆ ಮತ್ತು ಈ ವರ್ಷ ಬಹಳಷ್ಟು ಬರ್ತಕ್ಕಂಥ ಸಂಭವನೀಯವಾಗಿದ್ದಾವೆ. ಇಷ್ಟು ಕಲಿತ್ರೆ ಖಂಡಿತವಾಗಿ ಈ ವಿಡಿಯೋದಿಂದ ನೀವು 10 ಮಾರ್ಕ್ಸ್ ಮಿನಿಮಮ್ 10 12ರಿಂದ 14 ಗಳಿಸ್ತೀರಿ. ಬಟ್ ಅಟ್ಲೀಸ್ಟ್ 10 ಮಾರ್ಕ್ಸ್ ಅಂದರೆ ನಾವು ಏನು ಮಾಡೋಣ ಟಾರ್ಗೆಟ್ ಇಟ್ಕೊಂಡು ನೀವುಗಳು ಸೆಕ್ಯೂರ್ ಮಾಡ್ತೀರಿ ಅಂತ ಹೇಳ್ತಾ ವಿಡಿಯೋವನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಬಹಳಷ್ಟು ವಿಡಿಯೋಗಳಿದ್ದಾವೆ. ಸೊ ವಿಡಿಯೋದ ಡಿಸ್ಕ್ರಿಪ್ಷನ್ ಲಿಂಕ್ನಲ್ಲಿ ಸ್ವಲ್ಪ ನೋಡಿ, ಅಲ್ಲಿ ಬಹಳಷ್ಟು ಗಣಿತಕ್ಕೆ ಸಂಬಂಧಪಟ್ಟಂತೆ ವಿಡಿಯೋಗಳಿದ್ದಾವೆ. ಅವುಗಳನ್ನು ವೀಕ್ಷಿಸಿದರೆ ಖಂಡಿತವಾಗಿ ನಿಮ್ಮ ರಿಸಲ್ಟ್ ಹೆಚ್ಚಾಗೇ ಆಗ್ತದೆ. ನೋಡೋಣ ಸಮಾಂತರ ಶ್ರೇಣಿಗಳಲ್ಲಿ ನೀವೇನೆಲ್ಲ ನೆನಪಿನಲ್ಲಿ ಇಟ್ಕೊಳ್ಬೇಕು, ಯಾವ ಲೆಕ್ಕ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ಬೇಕಂತ. ಸೊ ಫಸ್ಟ್ ಸೂತ್ರಗಳನ್ನು ನೋಡೋದಾದರೆ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಇದು ಬಹಳ ಸಲ ಕೇಳ್ತಾರೆ. a-3d, a-2d, a-d, a+d, a+2d, a+3d. ಇನ್ನು ಸಮಾಂತರ ಶ್ರೇಣಿಯ ಮೊದಲ ಪದ a ಮತ್ತು ಸಾಮಾನ್ಯ ವ್ಯತ್ಯಾಸ d ಆದಾಗ n ಪದಗಳ ಕಂಡುಹಿಡಿತಕ್ಕಂಥ ಸೂತ್ರ ನೆನಪಿಟ್ಕೊಡ್ರಿ. an = a + n - 1 × d. ಸಮಾಂತರ ಶ್ರೇಣಿಯ ಕೊನೆಯ nನೇ ಪದ ಕಂಡುಹಿಡಿಯೋದು, ಕೊನೆಯ ನೆನಪಿಟ್ಕೊಡ್ರಿ. ಓಕೆ, ಅದೇನಿದೆ s l - n - 1 d ಅಂತಕ್ಕಂಥದ್ದು. ಸಮಾಂತರ ಶ್ರೇಣಿಯಲ್ಲಿ ಯಾವುದೇ 2 ಪದಗಳ ನಡುವಿನ ಸಂಬಂಧ ಕಂಡುಹಿಡಿತಕ್ಕಂಥದ್ದು AP = AP + P - Q × D. ಸಮಾಂತರ ಶ್ರೇಣಿಯಲ್ಲಿ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯೋದು ಯಾವುದೇ 2 ಪದ ಕೊಟ್ಟಾಗ D = AP - AQ, P - Q. ಸಮಾಂತರ ಶ್ರೇಣಿಯಲ್ಲಿ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿತಕ್ಕಂಥ ಸೂತ್ರ D = A2 - A1 ಅಥವಾ D = AN - AN - 1. ಇನ್ನು ಸಮಾಂತರ ಶ್ರೇಣಿಯಲ್ಲಿ ಮುಖ್ಯವಾಗಿರ್ತಕ್ಕಂಥ ಸೂತ್ರ ಇದ್ದಾವೆ. ಒಂದಂತೂ ಕೂಡ ಡೆಫಿನೆಟ್ ಆಗಿ ಇಲ್ಲೆಲ್ಲ ಸೂತ್ರಗಳಿಂದ ಬಂದೇ ಬರ್ತದೆ. n ಸ್ವಾಭಾವಿಕ ಸಂಖ್ಯೆಗಳ ಕಂಡುಹಿಡಿತಕ್ಕಂಥ ಸೂತ್ರ, ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ, ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ, ಸಮ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ, ಸಮಾಂತರ ಶ್ರೇಣಿಯ n ಪದಗಳವರೆಗಿನ ಮೊತ್ತ, ಸಮಾಂತರ ಶ್ರೇಣಿಯ n ಪದಗಳವರೆಗಿನ ಮೊತ್ತ. ಇಲ್ಲಿ AN ಅಂದರೆ ಕೊನೆ ಪದ ಆಗ್ತದೆ. ಎಸ್ ಸಮಾಂತರ ಶ್ರೇಣಿಯ n ಪದಗಳ ಮೊತ್ತ, ಯಾವುದೇ ಒಂದು ಶ್ರೇಣಿಯಲ್ಲಿ ಇರ್ತಕ್ಕಂಥ ರೂಪ. ನೆಕ್ಸ್ಟ್ ಸಮಾಂತರದ ಮಾಧ್ಯ, ಇದನ್ನು ಕೂಡ ಇಂಪಾರ್ಟೆಂಟ್ ಇದೆ. ಇಷ್ಟು ಸೂತ್ರ ನೋಡ್ಕೊಂಡು ಹೋಗಿ ಒಂದಂತರೂ ಕೂಡ ಡೆಫಿನೆಟ್ ಆಗಿ ಬಂದೇ ಬರ್ತಕ್ಕಂಥ ಚಾನ್ಸಸ್ ಇದೆ. ಇನ್ನು ಲೆಕ್ಕಗಳನ್ನು ನೋಡೋಣ ವಿದ್ಯಾರ್ಥಿಗಳೇ. MCQಗಳಲ್ಲಿ ಈ ಪ್ಯಾಟರ್ನಲ್ಲಿ ನಿಮಗೆ ಕ್ವಶನ್ಸ್ಗಳು ಬರ್ತಾವೆ, ಇವುಗಳನ್ನು ನೋಡ್ರಿ. ಸೊ ಇವುಗಳನ್ನು ಬಿಡಿಸ್ಲಿಕ್ಕೆ ನೀವುಗಳು ಏನು ಮಾಡಬೇಕು ವಿದ್ಯಾರ್ಥಿಗಳೇ, ಪ್ರಯತ್ನವನ್ನು ಮಾಡಬೇಕು. ಖಂಡಿತವಾಗಿ ನಿಮಗೆ ಇಲ್ಲಿಂದ ಅಂಕಗಳು ಬಂದೇ ಬರ್ತಾವೆ. ಸೊ ರೂಢಿ ಮಾಡಿ, ಯಾಕಂದರೆ ಲಾಸ್ಟ್ ಟೈಮ್ ಮಿನಿಟ್ ಇದೆ, ನಿಮಗೆ ಲಾಸ್ಟ್ ಪ್ರಿಪ್ರೇಷನಲ್ಲಿ ಇರ್ತಕ್ಕಂಥ ಸಮಯ ಇದೆ. ಸೊ ಸಮಯ ಹಾಳು ಮಾಡದೆ ಇಲ್ಲಿರ್ತಕ್ಕಂಥ ಪ್ರಶ್ನೆಗಳನ್ನು ನೋಡಿಕೊಂಡು ಸೊ ತಾವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ದೆ ಆದರೆ ವಿದ್ಯಾರ್ಥಿಗಳು ಉತ್ತಮವಾಗಿ ಅಂಕಗಳನ್ನು ಗಳಿಸ್ಬೋದು. ಇನ್ನು ವಾಕ್ಯ ರೂಪದಲ್ಲಿ 1 ಅಂಕಕ್ಕೆ ಇವೆಲ್ಲ ಕ್ವಶನ್ಸ್ಗಳು ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ, ಇವುಗಳನ್ನು ಸಹಿತ ನೋಡ್ಕೊಡ್ರಿ. ಸೊ ವಿಡಿಯೋವನ್ನು ಪಾಸ್ ಮಾಡಿ ತಾವು ಏನು ಮಾಡಬೇಕು ಅಂತಂದರೆ ಲೆಕ್ಕಗಳನ್ನು ಬಿಡಿಸ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ಇದೆ, ಇಲ್ಲಿದೆ ನೋಡಿ 3 ಮತ್ತು 4 ಅಂಕಕ್ಕೆ ಪ್ರಶ್ನೆಗಳು ಕೇಳ್ತಕ್ಕಂಥದ್ದು. ಇವು ಭಾಳ ರಿಪೀಟೆಡ್ ಕ್ವಶನ್ಸ್ ಇದ್ದಾವೆ ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ. ನೀವು ಇದೇ ಥರನಾಗಿರ್ತಕ್ಕಂಥ ಕ್ವಶನ್ ಬ್ಯಾಂಕ್ ಸೀರೀಸ್ಗಳನ್ನು ಮಾಡ್ಕೊಳ್ಳೇಬೇಕು. ಆವಾಗ ಮಾತ್ರ ನಿಮಗೆ ಏನಾಗ್ತದೆ ಅಂತಂದ್ರೆ ಸ್ಕೋರ್ ಆಗ್ತದೆ, ನಿಮಗೆ ಕನ್ಸೆಪ್ಟು ಕೂಡ ಕ್ಲಿಯರ್ ಆಗ್ತದೆ. ಎಸ್ ಈ ಥರನಾಗಿರ್ತಕ್ಕಂಥ ಪ್ರಶ್ನೆಗಳು ಬರ್ತಾವೆ, ಈ ಥರದ ಒಂದು ಪ್ರಶ್ನೆ ಕೊಟ್ಟಿದ್ದಾರೆ, ಈ ಪ್ರಶ್ನೆ ಉತ್ತರ ಹೇಗಾಗ್ತದೆ ಅನ್ನೋದನ್ನು ಕೊಟ್ಟಿದ್ದಾರೆ. ಸೊ ಅದಕ್ಕೆ ನಾವು ನಿಮ್ಗೆ ಹೇಳ್ತಕ್ಕಂಥದ್ದು ಇವು ಕಳೆದ ವರ್ಷಗಳಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ ಇದ್ದಾವೆ. ಇದೇ ಪ್ಯಾಟರ್ನಲ್ಲಿ ನಿಮಗೆ ಪ್ರಶ್ನೆಗಳನ್ನು ಬರ್ತಕ್ಕಂಥ ಚಾನ್ಸಸ್ ತುಂಬಾ ಇದ್ದಾವೆ. ಇಲ್ಲಿಗೆ ಶ್ರೇಣಿಗಳು ಪಾಠದಲ್ಲಿ ಮಿನಿಮಮ್ ನೀವು 5 ಮಾರ್ಕ್ಸ್ ಆದರೂ ಕೂಡ ಏನು ಮಾಡ್ಬೋದು, ಈ ಒಂದು ಕ್ವಶನ್ಸ್ಗಳನ್ನು ಬಿಡಿಸೋದ್ರಿಂದ, ಪ್ಯಾಟರ್ನ್ಗಳನ್ನು ಬಿಡಿಸ್ಕೋದ್ರಿಂದ ನಿಮಗೆ ಅರ್ಥ ಆಗ್ತದೆ. ಎಸ್ ವಿದ್ಯಾರ್ಥಿಗಳೇ, ಇನ್ನು ತ್ರಿಭುಜಕ್ಕೆ ಹೋಗೋಣ. ಸೊ ತ್ರಿಭುಜ ಪಾಠದಲ್ಲಿ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಅದ. ಅಲ್ಲಿ 1 ಅಂಕಕ್ಕೆ ಈ ಥರನಾಗಿರ್ತಕ್ಕಂಥ ಚಿತ್ರಗಳನ್ನು ಕೊಟ್ಟು ಕ್ವಶನ್ಸ್ಗಳನ್ನು ಕೇಳ್ತಾರೆ. ಸೊ ಪ್ರಾಕ್ಟೀಸ್ ಮಾಡಿಕೊಡ್ರಿ. ಓಕೆ, ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ ಬ್ಯಾಂಕ್ಗಳನ್ನೇ ನಿಮಗೆ ಕೊಡ್ತಾ ಇದ್ದೀವಿ. ಯಾಕೆಂದರೆ ಲಾಸ್ಟ್ ಟೈಮ್ ಪ್ರಿಪ್ರೇಷನ್ನಲ್ಲಿ ನೀವು ಇದೇ ಥರನಾಗಿರ್ತಕ್ಕಂಥದ್ದನ್ನು ಮಾಡಬೇಕು. ಥೇಲ್ಸ್ನ ಪ್ರಮೇಯ, ಮೂಲ ಸಮಾನುಪಾತತೆ ನಿಯಮ ನೋಡ್ಕೊಡ್ರಿ. ಎಸ್ ಇನ್ನು 2 ಅಂಕದ ಪ್ರಶ್ನೆಗಳು ಯಾವ ಥರ ಇಲ್ಲಿ ಬರ್ಬೋದು ತ್ರಿಭುಜಗಳಿಂದ, ಅವುಗಳನ್ನು ಸಹಿತ ಕೊಟ್ಟಿದ್ದಾರೆ. ಅವುಗಳು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಅದಾವ. ಎಸ್ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ ಇದ್ದಾವೆ. ನೀವು ಒಂದ್ಸರಿ ಇವುಗಳಿಗೆ ಪ್ರಾಬ್ಲಮ್ಗಳನ್ನು ಉತ್ತರಗಳನ್ನು ಕಂಡುಹಿಡಿಯಲಿಕ್ಕೆ ಪ್ರಯತ್ನ ಪಡಿ. ಸೊ ಖಂಡಿತವಾಗಿ ನಿಮ್ಗೆ ಏನಾಗ್ತದಪ್ಪ ಅಂದ್ರೆ ಅಂಕಗಳು ಸಿಕ್ಕೇ ಸಿಗ್ತವೆ. ಇನ್ನು 4 ಮತ್ತು 5 ಅಂಕದ
ಪ್ರಶ್ನೆಗಳು ಯಾವ್ಯಾವ ಇದಾವ ಅಂತಂದರೆ ಎಸ್ ಪ್ರಶ್ನೆ 1 ನೋಡ್ಕೊಡ್ರಿ, 2, 3, 4, 5 ಮೋಸ್ಟ್ ಇಂಪಾರ್ಟೆಂಟ್ ಅದಾವೆ. ನಾಳೆ ನಿಮ್ಮ ಪರೀಕ್ಷೆಗಳಲ್ಲಿ ಈ ಕ್ವಶನ್ಸ್ಗಳು ಬಂದೇ ಬರ್ತಾವೆ. ಸೊ ಅದಕ್ಕೆ ನಾನು ನಿಮಗೆ ಈ ಕ್ವಶನ್ ಪೇಪರ್ಗಳನ್ನು ನಾನು ನಿಮಗೆ ಇಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದೀನಿ. ನಮ್ಮ ಉದ್ದೇಶ ಅದೇ, ನಿಮಗೆ ಲಾಸ್ಟ್ ಮಿನಿಟಲ್ಲಿ ಏನು ಮಾಡಬೇಕು, ಹೆಚ್ಚು ನಿಮಗೆ ಅಂಕಗಳು ಬರಬೇಕು ಅನ್ನೋದೇ ನಮ್ಮ ಆಸೆ. ಇಲ್ಲಿ ಪೈಥಾಗೋರಸ್ ಪ್ರಮೇಯ ಕೇಳಿದ್ದಾರೆ, ಅದನ್ನು ಸಾಧಿಸಲಿಕ್ಕೆ ಕೇಳಿದ್ದಾರೆ, ಮೂಲ ಸಮಾನುಪಾತತೆಯ ಪ್ರಮೇಯ ಕೇಳಿದ್ದಾರೆ. ಓಕೆ, ಸೊ ಇವುಗಳನ್ನು ಚೆನ್ನಾಗಿ ಕಲ್ಕೊಂಡು ಹೋಗಿದರೆ ವಿದ್ಯಾರ್ಥಿಗಳಿಗೆ ಖಂಡಿತವಾಗಿ ನಿಮಗೆ ಏನಾಗ್ತದಪ್ಪ ಅಂದ್ರೆ 10 ಅಂಕಗಳನ್ನು ನೀವುಗಳು ಗಳಿಸ್ತೀರಿ. 10 ಮಾರ್ಕ್ಸ್, ಅದು 10 ಮಾರ್ಕ್ಸ್ ಅಂದರೆ ಅದೇನು ಸಾದಾ ಅಲ್ಲ. 2 ಪಾಠಗಳಲ್ಲಿರ್ತಕ್ಕಂಥ ಮೋಸ್ಟ್ ಪ್ಯಾಟರ್ನ್ಗಳನ್ನು, ಇವು ಅಪ್ಲೈಡ್ ಕ್ವಶನ್ಸ್ಗಳು ಸಹಿತ ಅದಾವೆ ವಿದ್ಯಾರ್ಥಿಗಳೇ. ಇದರ ಬಗ್ಗೆ ನಿಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಭಯ ಬೇಡ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ನಾವುಗಳು ಕೂಡ ನಿಮಗೆ ಪ್ರಾಕ್ಟೀಸ್ ಆಗಿರ್ತಕ್ಕಂಥ ಉತ್ತರಗಳ ವಿಡಿಯೋಗಳನ್ನು ಸಿದ್ಧಪಡಿಸ್ತಾ ಇದ್ದೀವಿ. ಅವುಗಳನ್ನು ಸಹಿತ ನಾವು ನಿಮಗೆ ಖಂಡಿತವಾಗಿ ಕೊಡ್ತೀವಿ. ಸೊ ಇಷ್ಟಿತ್ತು ಈ ವಿಡಿಯೋದಲ್ಲಿ ನಿಮಗಾಗಿ, ಕನ್ನಡ ಮೀಡಿಯಮ್ದವರಿಗಾಗಿ ನಾನು ಏನು ಮಾಡಿದ್ದೀನಿ ಅಂತಂದರೆ, ಇವತ್ತು ಶ್ರೇಣಿಗಳು ಮತ್ತು ತ್ರಿಭುಜಗಳು ಪಾಠದಲ್ಲಿ ಎಕ್ಸಾಮ್ಗೆ ಭಾಳಷ್ಟು ರೀತಿಯಾಗಿರ್ತಕ್ಕಂಥ ಎಕ್ಸ್ಪರ್ಟ್ಸ್ಗಳನ್ನೇ ರೆಡಿ ಮಾಡಿರ್ತಕ್ಕಂಥ ಕ್ವಶನ್ ಪೇಪರ್ ಇದೆ ಇದು. ಸೊ ಅದನ್ನೇ ತಂದಿದ್ದೀನಿ. ನಾನು ಇನ್ನೊಂದು ಸರಿ ನಿಮಗೆ ಸ್ಕ್ರಾಲ್ ಮಾಡಿ ಅದನ್ನು ತೋರಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ನೋಡ್ಕೊಂಡು ಹೋಗಿ. ಸಮಾಂತರ ಶ್ರೇಣಿಗಳು, ಸೂತ್ರಗಳಿದ್ದಾವೆ. ಎಸ್, ಇಲ್ಲಿ ಬಹು ಆಯ್ಕೆ ಪ್ರಶ್ನೆಗಳು ಬಂತು. ಬಹು ಆಯ್ಕೆ ಪ್ರಶ್ನೆಗಳು, ಎಸ್ 1 ಅಂಕದ ಪ್ರಶ್ನೆಗಳು, ಎಸ್ 2 ಅಂಕದ ಪ್ರಶ್ನೆ, 3, 4 ಅಂಕದ ಪ್ರಶ್ನೆಗಳು. ಇಷ್ಟು ಬಿಟ್ಟರೆ ಬೇರೆ ಕ್ವಶನ್ಸ್ಗಳು ಬರೋಕ್ಕೆ ಚಾನ್ಸಸ್ ಇಲ್ಲ. ಇದೇ ಪ್ಯಾಟರ್ನಲ್ಲಿ ಬರ್ತದೆ. ಬಂದರೂ ಕೂಡ ಅಂಕಿ ಸಂಖ್ಯೆಗಳು ಅಷ್ಟೇ ಚೇಂಜ್ ಆಗ್ತವೆ. ಅದು ಬಿಟ್ಟರೆ ಬೇರೆದು ಏನೂ ಆಗೋದಿಲ್ಲ. ತ್ರಿಭುಜಗಳು ನೋಡ್ಕೊಂಡೋಗಿ. ಎಸ್, ತ್ರಿಭುಜಗಳಲ್ಲಿ ಯಾವೆಲ್ಲ ಕ್ವಶನ್ಸ್ಗಳಿದ್ದಾವೆ? ಎಸ್, ಮೋಸ್ಟ್ ಕ್ವಶನ್ಸ್ಗಳನ್ನೇ ಇದ್ದಾವೆ. ಸೊ ನನಗೆ ಅನ್ನಿಸ್ತದೆ ನಿಮಗೆ ಇದು ಬಹಳಷ್ಟು ಯೂಸ್ ಆಯಿತು, ಬೆನಿಫಿಟ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟು ಮಾಡಿಕೊಂಡ್ರೆ 1 ಮತ್ತು 2ನೇ ಪಾಠದಲ್ಲಿ ನಿಮ್ಗೆ ಏನಾಗ್ತದಪ್ಪ ಅಂದ್ರೆ ಒಂದು 10 ಮಾರ್ಕ್ಸ್ ಫಿಕ್ಸ್ ಆಯಿತು. ಸೊ ನಾನು ಇದೇ ಥರನಾಗಿರ್ತಕ್ಕಂಥ ವಿಡಿಯೋಗಳೊಂದಿಗೆ ನಾನು ನಿಮ್ಮ ಜೊತೆಗೆ ಸಿಗ್ತೀನಿ ಇನ್ನೊಂದು ಭಾಗದಲ್ಲಿ. ಸೊ ಮುಂದಿನ 3 ಮತ್ತು 4ನೇ ಪಾಠದಲ್ಲಿ ಪ್ರಶ್ನೆಗಳು ಹೇಗೆ ಅನಿಸಿತು ಅನ್ನೋದಕ್ಕಿಂತ ವಿಡಿಯೋವನ್ನು ತಾವು ಎಷ್ಟು ವ್ಯೂ ಮಾಡ್ತೀರೋ ಅಷ್ಟು ಲೈಕ್ ಮಾಡಬೇಕು. ಯಾಕಂದರೆ ನೀವು ಲೈಕ್ ಎಷ್ಟು ಮಾಡ್ತೀರಿ ನಮಗಷ್ಟು ವಿಡಿಯೋಗಳನ್ನು ಮಾಡಲಿಕ್ಕೆ, ರೆಕಾರ್ಡ್ ಮಾಡಲಿಕ್ಕೆ ಏನಾಗ್ತದಪ್ಪ ಅಂದ್ರೆ ಒಂದು ಮೋಟಿವೇಶನ್ ಸಿಗ್ತದೆ. ಇಷ್ಟೆಲ್ಲ ಒಂದು 8-9 ನಿಮಿಷದ ವಿಡಿಯೋಗಳಿದ್ದಾವೆ ಅಂದರೆ ನಿಮಗೆ ಒಂದು 2-3 ಮಿನಿಮಮ್ 2-3 ಮಾರ್ಕ್ಸ್ ಆದರೂ ಸಿಗೋದಿಲ್ಲ, ಸಿಗ್ತದೆ. ಅದಕ್ಕಾಗಿಯೇ ನಾವು ಸಮಯವನ್ನು ವ್ಯರ್ಥ ಮಾಡೋದು ನಿಮ್ಮ ಸಲುವಾಗಿ. ಸೊ ನಮಗೆ ಖುಷಿ ಯಾವಾಗ ಆಗ್ತದೆ, ವ್ಯೂಸ್ಗಳು ಹೆಚ್ಚಾದಾಗ, ಲೈಕ್ಸ್ಗಳು ಹೆಚ್ಚಾದಾಗ. ಸೊ ನಿಮ್ಮ ಗೆಳೆಯರ ಬಳಗಕ್ಕೂ ಕೂಡ ಶೇರ್ಗಳನ್ನು ಮಾಡಿ. ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ. ಸಿಗ್ತೀನಿ 3 ಮತ್ತು 4ನೇ ಪಾಠದ ಇದೇ ಥರನಾಗಿರ್ತಕ್ಕಂಥ